ಸುಮಾ ನಿನ್ ಮನೆ ಹತ್ರ ನೋಡ್ಕ ಸರಿನೇ. ನನ್ನ ಮಗಳು ಆಸ್ಪತ್ರೆನಾಗ ಅವಳಲ್ಲಿ ನೋಡ್ಕೊಂಡ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ಏನಮ್ಮ ಇನ್ನು ಈಗ ನೋವು ಬಂತು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನೀನು ಏನು ಕತೆಯೋ ಏನೋ ಗೊತ್ತಿಲ್ಲ. ನೀನು ಎಲ್ಲರೂ ಹೋಗ್ಬಿಟ್ರೆ ಒಂದೇ ಕಿತ್ತ ಸಣ್ಣಕ್ಕೆ ಹಾಕಿಲ್ಲ. ಮನೆ ಕಡೆ ಯಾರನ್ನ ಒಬ್ರು ಇರ್ಬೇಕಲ್ಲ ಮನೆ ನೋಡ್ಕೊಳಕ್ಕೆ. ನೀನಿರು, ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಏನೇ ಬರ್ತೀನಿ. ಅಯ್ಯೋ ಅತ್ಗೆ, ನಾನು ಬರ್ತೀನಿ ನಡೀರಿ. ನೀವು ಒಬ್ಬರೇ ಹೋಗ್ಬಿಟ್ಟು ಏನು ಮಾಡ್ತೀರಾ ತೇಜುಂಗೆ? ನಾನು ಬರ್ತೀನಿ. ಹೆರಿಗೆ ನೋವು ಅಂದ್ರೆ ಏನು, ಹೆರಿಗೆ ಪರ್ಗೆ ಆಗೋಗ್ಬಿಟ್ರೆ ನಾನು ಅದನ್ನೇ ನೀ ಹೇಳ್ತಿರೋದು. ಹೆರಿಗೆ ಪರ್ಗೆ ಏನಾರ ಆಗ್ಬಿಟ್ರೆ ಆಮೇಕಿಂದ ಇಲ್ಲಿಂದ ಏನಾರ ಬಟ್ಟೆ ಗಿಟ್ಟೆ ಸಾಮಾನು ಏನಾರ ತಗೊಬಿಟ್ಟು ಬಾ ಅಂದರೆ ತರಕ್ಕೆ ಯಾರೂ ಇಲ್ಲ. ನೀನು ಇಲ್ಲೇನೇ ಇರು. ನಾನು ಹೋಗ್ಬಿಟ್ಟು ಆಸ್ಪತ್ರೆಯಿಂದ ಫೋನ್ ಹಾಕ್ತೀನಿ ನಿಂಗೆ. ಏನಾರ ಬರಬೇಕಿದ್ರು ಮಾಡಬೇಕಿದ್ರು ನಿಂಗೆ ಫೋನ್ ಹಾಕ್ತೀನಿ. ನೀನು ಬರೀವಂತೆ ಸರಿನಾ? ಈಗಿಬ್ರು ಒಂದೇ ಕಿತ್ತ ಹೋಗ್ಬಿಟ್ರೆ ತಿರುಗಿ ಮಂತಕ್ಕೆ ಬಂದು ಯಾರನ್ನ ಒಬ್ರು ತಗೊಂಡೋಗ್ಬೇಕಾಯ್ತು ಸಾಮಾನೆಲ್ಲ. ನಾನು ಹೋಗಿರ್ತೀನಿ. ನೀನು ನನಗೆ ಫೋನ್ ಹಾಕಿದಾಗ ನೀನು ಏನಾರ ಬೇಕೋ ತಗೊಂಬಿಟ್ಟು ಬಾ ನೆಟ್ಗೆ. ಹಾಂ ಆಯ್ತು ಆಯ್ತು ಅದಕ್ಕೆ ಆಯ್ತು. ಯಪ್ಪ ಹೆಂಗೋ ನಮ್ಮ ಒತ್ತಿಗೆ ಜೊತೆ ಇರೋದಕ್ಕೆ ನಾನು ಬದಿಕಂಡೆ ಮನೆ ಇರೋದಕ್ಕೆ. ಈ ಮನೆಯೂ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡಿ ಸಾಯ್ಬೇಕಿತ್ತು ನಾನು. ಯಪ್ಪ ದೇವಡ. ಬಿಡು ಸಜ್ಜೆ ಈ ಮನೆ ಸಿಕ್ಕಾಯ್ತಲ್ಲ, ಇನ್ನೆಂದೇ ಕಿತ್ಬಿಡೋಣ. ಅಮ್ಮ ಅಮ್ಮ ಏ ಬಾರ್ಲಾ, ಇದು ಯಾಕೆ ಹಿಂಗೆ ಜೋರ ಕಿರ್ಸ್ಕೊಬತ್ತಾವನೆ? ಏನೋ ತಲೆ ಮೇಲೆ ಆಕಾಶ ಬಿದ್ದುಬಿಟ್ಟೈತೆ ಅನ್ನಂಗೆ. ಬಾ ಅಮ್ಮ, ನನ್ನ ಕತೆ ನಿನ್ ಕತೆ ಮುಗೀತು ಕಣಮ್ಮ. ಯಾಕ್ಲಾ? ಅಮ್ಮ, ದುಬೈಯಿಂದ ಅಪ್ಪ ಬಂದ್ಬಿಟ್ಟೈತೆ ಕಣಮ್ಮ. ಏನ್ಲ ಬೊಗಳ್ತಿದ್ಯಾ ನೀನು? ಹೂ ಕಣಮ್ಮ, ದುಬೈಯಿಂದ ಅಪ್ಪ ಬಂದ್ಬಿಟ್ಟೈತೆ. ಅಪ್ಪ ಪೊದ್ದು ಅತ್ತೆ ಮಂತ ಕೊಯ್ತಿರೋದನ್ನ ನಾನೇನೇ ನೋಡ್ದೆ ಕಣಮ್ಮ. ಬಂದ್ಬಿಟ್ಟೈತೆ ಕಣಮ್ಮ ಅಪ್ಪ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ಅಯ್ಯೋ ರಾಮ, ಈಗ ನಿಮ್ಮ ಅಪ್ಪ ತಗೊಂಡಿರೋ ಜಮೀನೆಲ್ಲಿ, ಮನೆ ರೆಡಿ ಮಾಡ್ಸಿರೋದು ಎಲ್ಲಿ ಅಂತ ಕೇಳಿದ್ರೆ ಏನ್ಲ ಹೇಳೋದು? ತಗೊಂಡಿರೋದಿರ್ಲಿ, ಎಲ್ಲ ಮಾರ್ಬಿಟ್ಟು ಅಲ್ವೆಲ್ಲ. ಒಂದು ಜಮೀನು ತಗೊಂಡಂಗೆ ಎಲ್ಲ ಕಳ್ಸಿರೋ ದುಡ್ಡೆಲ್ಲ ತಿಂದಾಕ್ಬಿಟ್ಟಿದೀವಿ ಕುಂತ್ಕೊಂಡು. ಈಗ ಏನು ಅಂತ ನಿಮ್ಮ ಅಪ್ಪಂಗೆ ಹೇಳೋದು? ನಿಮ್ಮ ಅಪ್ಪ ನನ್ನಂತೂ ಸಾಯಿಸೇ ಬಿಡ್ತಾನೆ ಅಂತ ಅನ್ನಿಸ್ತದೆ. ಈಗ ನಿಮ್ಮ ಅಪ್ಪಂಗೆ ಏನು ಉತ್ತರ ಕೊಡನಿ? ಬೈತಾಯ್ತು ನನಗಂತೂ. ಅಯ್ಯೋ ದೇವ್ರೆ, ಈಗ ಪೊದ್ದು ಮನೆಗೆ ಹೋಗೈತೆ ಅಂತಂದ್ರೆ ಈಗ ಎಲ್ಲ ಏಳೇ ಬಿಟ್ಟಿರ್ತದ ಹೊತ್ತಿಗೆ. ನನ್ನ ಕತೆ ಇನ್ನ ಮುಗೀತು ಕಣ, ಮುಗೀತು ಅಷ್ಟೇ ಮಗ. ತಿಥಿ ಆಗೋಗ್ಬಿಡ್ತದ ನಂದು. ಇನ್ನೂ 2 ವರ್ಷ ಬರೋಕಿಲ್ಲ ಅಂತ ಹೇಳ್ತಿತ್ತಲ್ಲ, ಯಾಕೆ ಬಂದಂತೆ? ಯಾರ್ಗಮ್ಮ ಗೊತ್ತು. ಈಗ ಅಲ್ಲಿ ನಿಂತಿದ್ದಾಗ ಅಪ್ಪ ಹೋಯ್ತಾ ಇರೋದು ನೋಡಿದೆ. ನಾನು ಮಕ ಮುಚ್ಕೊಂಡು ಈ ಕಡೆ ಚಿರಿಕಬಿಟ್ಟೆ. ಅಪ್ಪ ಹೋಯ್ತಾ ಇತ್ತು. ಪೊದ್ದು ಹತ್ತಿರ ಮಂತಕ್ಕೆ ನೀನಿಯ ನಾನು ನೋಡಿದವ್ರು ಸುಮ್ಮನೆ ಈ ಕಡೆ ಚಿರಿಕೊಂಡು ಹಂಗೆ ನೀಯ ಬಂದ್ಬಿಟ್ಟೆ. ಈಗ ಏನು ಮಾಡೋದು ಏನು ಬಿಡೋದು ಅಂತ ನೀನು ಅರ್ಥ ಆಯ್ತಿಲ್ಲ ನಂಗಂತೂ. ಭಯ ಆಯ್ತೈತೆ. ಈಗ ಇನ್ನೂ 2 ವರ್ಷ ಬರೋಕಿಲ್ಲ ಅಂತ ಹೇಳಿರೋದು ಈಗಲೇ ಬಂದ್ಬಿಟ್ಟೈತಲ್ಲ, ಏನೋ ಉದ್ದೇಶ ಇಟ್ಕೊಂಡೆ ನೀಯ ಬಂದೈತಿ ಅಂತ ಅನ್ನಿಸ್ತದೆ. ಅಮ್ಮ, ಮುಗೀತು ಕಣಮ್ಮ ನಮ್ಮ ಕತೆ. ಇನ್ನ ಮಗ ಏನಾರ ಒಂದು ಪ್ಲಾನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಗ್ರಹಚಾರ ಬಿಡಿಸ್ತದೆ. ಈಗ ಮನೆಗೆಲ್ಲ ನಾವ್ಯಾಕೆ ಈ ಮನೆಗಿದ್ದೀವಿ ಅಂತ ಹೇಳ್ಬಿಟ್ಟು ಕೇಳ್ತದೆ. ನಾವೇನಂತ ಉತ್ತರ ಕೊಡನಿ? ಈಗ ನಿಮ್ಮ ಅಪ್ಪ ಕತೆ ನಮ್ಮ ಕತೆ ಮುಗಿಸ್ಬಿಡ್ತಾನೆ. ಏನು ಹೇಳಿ ಸುಳ್ಳು ಹೇಳ್ಬೇಕೋ ಏನೋ. ಆ ಮನೆ ಏನಾಯ್ತು, ಎತ್ತಾಯ್ತು, ಜಮೀನೆಲ್ಲ ಏನಾಯ್ತು ಅಂತ ಹೇಳಿದ್ರೆ ನೀನೇನಾರ ಹೇಳಮ್ಮ. ಹೆಂಗಿದ್ರು ನೀನು ಬಿಸ್ನೆಸ್ ಮಾಡ್ತಿದ್ಯಲ್ಲ, ಇವಾಗ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡದ? ಮಗ ಎಲ್ಲ ಬಿಸ್ನೆಸ್ಗೆ ಹಾಕ್ಬಿಟ್ಟ ಕಾಸನ್ನ ಅಂತ ಹೇಳ್ಬಿಡ್ಲಾ? ಅಮ್ಮ, ನನ್ನ ಮೇಲೆ ಹೇಳ್ತೀಯೇ? ಇನ್ನು ಏನು ಮಾಡೋಕ್ಕಾಯ್ತದ? ಹಂಗೆ ಹೇಳೋಣ. ಆಮೇಕಿಂದ ಕೇಳಿದ್ರೆ ಬೇರೆ ಏನಾರ ಕೇಳಿದ್ರೆ ನೋಡ್ಕೊಳ್ಳೋಣ ಮಗ. ಇದೊಂದು ಸುಳ್ಳು ಹೇಳ್ಬಿಡೋಣ. ಮನೆ ಏನಾಯ್ತು ಅಂತ ಕೇಳಿದ್ರೆ? ಮನೇದು ಕೇಳಿದ್ರೆ ನಾನು ಮನೇದೇನೋ ಮ್ಯಾನೇಜ್ ಮಾಡ್ತೀನಿ. ಫಸ್ಟ್ ಇದು ನೋಡೋಣ ಇರು. ಫಸ್ಟ್ ಇದು ಏನಾಯ್ತದೋ ಫಸ್ಟ್ ನೋಡೋಣ. ನಡಿ ಸರ್ನ ನೋಡಿ. ನಿಮ್ಮ ಅಪ್ಪ ಮಂಟಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೇ ಇಲ್ಲೂ ಕರ್ಕೊಂಬಿಟ್ಟು ಬಂದ್ಬಿಡನಿ. ಅತ್ತೆ ಮನೆಗೆ ಐತೆ ಕಣಮ್ಮ. ಅಲ್ಲೇ ಮಂಟಕ್ಕೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ ನಡಿಲ್ಲ? ನೋಡಿ. ಅಯ್ಯೋ ದೇವ್ರೇ. ಸರಿ ಬಾಮ್ಮ, ಸರ್ನ ಬಾ. ಇಲ್ಲ ಅಂತ ಹೇಳಿದ್ರು ತಿರ್ಗಿ ಅಪ್ಪ ಮಂತ ಕುಡಿಕೊಂಡು ಹೋಗಿ ನಾವಿಲ್ಲ ಅಂತ ಒಂದು ಎಲ್ಲ ಬೇಕಾ? ಅಪ್ಪಂಗೆ ನಾವೇ ಮುಂಚಿತವಾಗಿ ಎಲ್ಲ ಹೇಳ್ಬಿಡೋಣ. ನೋಡಿ ಬಾಬಾ. ರೀ ರೀ, ನಾನು ಸುಮ್ಮ ಬಂದಿದ್ದೀನಿ, ಬರ್ರಿ. ಅಮ್ಮ, ಅಪ್ಪ ನಂಬ್ತದೆ ನಾವು ಹೇಳಿದ್ದೆಲ್ಲನೂ. ಕೈ ಕಾಲೆಲ್ಲ ನಡುಕ್ತಾವೆ ಕಣಮ್ಮ ನಂಗಂತೂ. ಏನೇನು ಹೇಳೈತೋ ಪೊದ್ದು ಅತ್ತೆ ಇನ್ನೂ. ನಾನು ಎಂಡೋನ್ ಬಿಟ್ಟಿರೋದು ಅದು ಇದು ಎಲ್ಲ ಹೇಳ್ಬಿಟ್ಟೈತ. ಏನು ಕತೆಯೋ ಗೊತ್ತಿಲ್ಲ. ಈಗ ಏನು ಮಾಡೋದು ಕಣಮ್ಮ? ಸುಮ್ಕಿರ್ಲ, ಏನೋ ಒಂದು ಹೇಳ್ತೀನಿ. ರೀ ರೀ. ಅಪ್ಪ, ಸುಮಾ, ಎಷ್ಟು ದಿನ ಆಗಿತ್ತು, ವರ್ಷನೇ ಆಗಿತ್ತು ನಿನ್ನಂತೂ ನೋಡ್ಬಿಟ್ಟು. ಅಪ್ಪ, ಕೊನೆಗೂ ನೀನು ನೋಡಿವಾಗ ನನಗೋಸಿ ಸಮಾಧಾನ ಆಯಿತು. ನಾನು ಹೇಳಿರ್ಲಿಲ್ವಾ, ಕಷ್ಟಪಟ್ಟಾದ್ರೂ ಪರವಾಗಿಲ್ಲ ನಿಮ್ಮನ್ನು ಖುಷಿಯಾಗಿ ಇಟ್ಕೊತೀನಿ ಅಂತ. ನೋಡು, ಇವತ್ತು ನಾನು ಸರ್ಪ್ರೈಸ್ ಆಗಿ ಬಂದ್ಬಿಟ್ಟೆ, ನಿಮಗೆಲ್ಲ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಅಪ್ಪ ಸದ್ಯ ಇರು, ಲಗೇಜ್ ಬ್ಯಾಗ್ ತಗೊಬಿಟ್ಟು ಬರ್ತೀನಿ. ಪೊದ್ದು ಅಕ್ಕ ನಾನೇನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಸಂಜೆ ಹೋಗಿವಂತೆ ಅಂತ ಇರಿಸ್ಕೊಂಡಿತ್ತು. ತಗೊಬನ್ನಿ, ಲಗೇಜ್ ತಗೊಬಿಟ್ಟು ಬನ್ನಿ ಹೇಳ್ಬಿಟ್ಟು. ಬಾ ಒಳಗಡಿಕೆ. ಇಲ್ಲ ಬರ್ರಿ. ನಿಮ್ಮ ಅಪ್ಪ ಒಂದು 15 ದಿನ 20 ದಿನ ಇದ್ಬಿಟ್ಟು ಹೊಂಟೋಯ್ತದೆ. ಮನೆನಾಗೇನು ಇರಾಕಿಲ್ಲ ನಿಮ್ಮ ಅಪ್ಪ 15 ದಿನ 20 ದಿನ. ಅದಕ್ಕೆ ನಾನು ಏನಾರ ಒಂದು ಸುಳ್ಳು ಹೇಳ್ತೀನಿ ಇಷ್ಟುದ್ದ. ನೀನು ಅದನ್ನೇ ಮ್ಯಾನೇಜ್ ಮಾಡು. ಸರಿ ಕಣಮ್ಮ, ಉಗಿಸ್ಕೊಳ್ತೀರಾ ಅಂತ ಕೆಲಸ ಆದರೆ ಏನು ಬೇಕಾದ್ರು ಮಾಡ್ತೀನಿ. ಈ ಉಗಿಸ್ಕೊಂಡು ಸಾಕಾಗೋಗ್ಬಿಟ್ಟೈತೆ ನನ್ನ ಜನ್ಮಕ್ಕೂ. ಏನೋ ಒಂದು ಮಾಡಿದ್ರೆ ಆಯಿತು.
ಹ್ಞೂ ಏನೋ ಒಂದು ಸುಳ್ಳು ಹೇಳು. ಮನೆ ಹತ್ರ ಆಗ್ಲೇ ಹೋಗಿದ್ದೆ, ನೀವಂತೂ ಇರ್ಲೇ ಇರ್ಲಿಲ್ಲ ಮನೆಯಾಗೆ. ಮುಂದೆದೊಂದು ಚೂರು ಓಪನ್ ಇತ್ತೀನಿ ಎಲ್ಲ ಬಾಗ್ಲಾಕ್ಬಿಟ್ಟಿದ್ರು. ರೀ, ನಾನು ನಿಮ್ಗೆ ವಿಷಯ ಹೇಳಿಲ್ಲ ಅನ್ನಿಸ್ತದೆ. ಮನೆ ಒಳಗಡೆ ಕಾಗೆ ನುಗ್ಗಿತ್ತು. ಹ್ಮ್, ಅದಕ್ಕೆ ಪುರೋಹಿತರು ಕಾಗೆ ಇದ್ರೆ ನುಗ್ಗಿದ್ರೆ 3 ತಿಂಗಳು ಮನೆ ಬಿಡ್ಬೇಕು ಅಂತ ಹೇಳಿದ್ರು. ಇನ್ನೇನ್ ತಾನೇ ಮಾಡಕ್ಕಾಯ್ತದ, ಕಾಗೆ ನುಗ್ಗಿದ್ಮೇಲೆ ಮನೇನ ಬಿಡ್ದಿದ್ದಂಗೆ ಇನ್ನೇನ್ ಮಾಡಕ್ಕಾಯ್ತದೆ, ಬಿಡ್ಲೇಬೇಕಲ್ಲ. ಪುರೋಹಿತರು ಹೇಳಿದ್ರು ಅಂತ ಹೇಳ್ಬಿಟ್ಟು ಈಗಳಿ ಮನೆಯ ಬಿಟ್ಬಿಟ್ಟು ನಮ್ಮ ಇವ್ರ ಅತ್ತಿಗೆ ಮಮತಾ ಅತ್ತಿಗೆ ಮನೆಗೆ ಹೋಗ್ಬಿಟ್ಟಿದೀನಿ ನಾನು ಒಬ್ಳೆ ಅಲ್ವಾ, ಇನ್ನೇನಿನ್ ಯಾರು ಇರ್ತಾರೆ ಅಂತ. ನಿಮ್ಮ ಮಗ ರೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವಾಗ, ಪ್ಯಾಟನಾಗೆ. ಏನ ಮಗ, ಹೌದೇನ್ಲ? ಹ್ಞೂ ಅಪ್ಪ, ಹ್ಞೂ ಹ್ಞೂ ಕಣಪ್ಪ. ಯಪ್ಪ, ನಮ್ದು ಒಂದು ಒಳ್ಳೆ ಫ್ಯಾಮಿಲಿ ಆಯ್ತು. ಇಷ್ಟು ದಿನ ಫ್ಯಾಮಿಲಿ ಫುಲ್ಲು ಬಿಟ್ಬಿಟ್ಟು ದೂರ ಇದ್ದಿದ್ದಕ್ಕೂ ಸಾರ್ಥಕ ಆಗೋಗ್ಬಿಡ್ತು ಬಿಡು. ಹಬ್ಬ ಸದ್ಯ ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ನೋಡು. ಇಷ್ಟು ದಿನ ನಾನು ದುಡ್ದಿದ್ದು ಪಡೆದಿದ್ದು ಎಲ್ಲನೂ ಸಾಕು. ಹೆಂಗಿದ್ರು ಜಮೀನ್ ಗಿಮೀನ್ ತಗೊಂಡಿದ್ಯಲ್ಲ ಎಲ್ಲನೂ. ಇನ್ನೇನು ಬೇಕು ಹೇಳು? ಇನ್ನೇನು ಮನೆ ಐತೆ, ಮಗಂಗೆ ಮದುವೆನೂ ಆಗೈತೆ, ಮಗನೂ ಬಿಸ್ನೆಸ್ ಮ್ಯಾನು ಅಂತ ಹೇಳ್ತೀಯ. ಇನ್ನೇನು ತಾನೇ ಬೇಕು ನನಗೆ ಹೇಳು? ಏನೂ ಬೇಡ. ಇನ್ಮೇಲೆ ಆರಾಮಾಗಿ ನಿಮ್ಮದೇ ಖುಷಿಯಾಗಿ ಇದ್ಬಿಡ್ತೀನಿ. ಇನ್ನು ಯಾವಾಗೂ ಹೇಳ್ತಿದ್ದಲ್ಲ, ನೀವು ಯಾವಾಗೂ ದೂರ ಇರ್ತೀರಾ ದೂರ ಇರ್ತೀರಾ ದೂರ ಇರ್ತೀರಾ ಅಂತ. ನಾನೇನು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಇನ್ನೊಂದು ಸಲ ನಾನಂತೂ ಇನ್ನೊಂದು ಸಲ ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ದುಬೈಗೆ. ಇದ್ದೇ ಕೊನೆ. ಇನ್ನಂತೂ ನಿಮ್ಮ ಜೊತೆ ಇಂಡಿಯಾದಾಗೆ ಇಲ್ಲೇ ಫುಲ್ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಫುಲ್ಲು ಫಿಕ್ಸ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಎಲ್ಲ ಲಗೇಜ್ ಎತ್ಕೊಂಡು ಬಂದ್ಬಿಟ್ಟೆ ವಾಪಸ್ಸು. ಏನು ಏನಂತಿತ ಹೋಗಕ್ಕಿಲ್ವಾ? ಅಲ್ಲರಿ, ಇನ್ನು 2-3 ವರ್ಷ ಬರಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಮತ್ತೆ ಹಿಂಗೆ ಉಲ್ಟಾ ಹೊಡಿತಾ ಇದ್ದೀರಾ, ಯಾಕ್ರಿ? ಅಲ್ಲ, ಹೋಗಿ ಇನ್ನೊಂಚೂರು ದುಡಿತೀನಿ ಮಾಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ದೀರಾ. ಅರ್ಥನೇ ಆಯ್ತಿಲ್ಲಪ್ಪ. ಯಾಕೆ ಅಂತ ಹೇಳ್ಬಿಟ್ಟು ಯಾಕೆ ನಿರ್ಧಾರ ತಗೊಬಿಟ್ರಿ? ಇದ್ದಕ್ಕಿದ್ದಂಗೆ ನೀವು ಒಂದು ಮಾತು ಹೇಳಲಿಲ್ಲ. ನಿಂಗೆ ಸರ್ಪ್ರೈಸ್ ಇರಲಿ ಅಂತ ನಾನೇ ಹೇಳಲಿಲ್ಲ. ಸರ್ಪ್ರೈಸ್ ಆಗಿರ್ಬೇಕಲ್ವಾ? ನೀನು ಯಾವಾಗ ಕಾಯ್ತಾ ಇದ್ದೆ ಅಲ್ವಾ, ನಾನು ಯಾವಾಗ ಬರ್ತೀನಿ, ಯಾವಾಗ ಇಂಡಿಯಾದಾಗೆ ಇರ್ತೀನಿ ಅಂತ ಹೇಳ್ಬಿಟ್ಟು. ಈಗ ದುಬೈ ಸವಾಸ ಸಾಕು ಅಂತ ಇಲ್ಲಿ ಬಂದ್ಬಿಟ್ಟಿವ್ನಿ. ದುಡ್ದಿದ್ದೆಲ್ಲ ಆಯಿತು, ಅದಕ್ಕೆ ದುಡ್ದು ಕಳಿಸ್ಬಿಟ್ಟಿದ್ದು ಇಲ್ಲಿಗೆ ಎಲ್ಲನೂ. ನೀನು ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು. ಸರಿ ಬರ್ರಿ ಅಂತ ಹೋಗೋಣ. ಪೊದ್ದು ಮಕ್ಕ ಮಾತ್ರ ಒಳ್ಳೆ ಚಿಕನ್ ಊಟ ಮಾಡಿತ್ತು, ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮನಗಿದ್ದೆ. ಈಗೆಲ್ಲ ಸ್ವಲ್ಪ ಹೊತ್ತು ಎದ್ದೆ, ಅಷ್ಟೊಂದು ನೀನು ಕೂಗ್ದೆ. ಸರಿ ಬರ್ರಿ ಹೋಗೋಣ. ಅವ್ರ ಮನೆ ಎಲ್ಲಿ ಹೇಳಿರೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. 3 ತಿಂಗಳು ತಾನೇ. ಅವ್ರ ಮನೆಗೆ ಯಾಕಿರಬೇಕು, ಬೇರೆ ಯಾವ್ದನ್ನ ಮನೆ ಮಾಡ್ತೀನಿ ಬಿಡು, ಸರಿನಾ? ಅವ್ರ ಮನೆಗೆ ಶಾನೆ ದಿನ ಒಬ್ರು ಮನೆಗೆ ಇರೋದು ಅಷ್ಟು ಸಂದಕ್ಕಿರಕ್ಕಿಲ್ಲ. ಬೇರೆ ಮನೆ ಮಾಡ್ತೀನಿ, ಬೇರೆ ಮನೆಗಿರೋಣ. ಬರ್ರಿ 3 ತಿಂಗಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಯ್ಯಯ್ಯೋ, ಹೀಗೆ ಎಲ್ಲ ಮಾಡೋದು? ನಿಮ್ಮ ಅಪ್ಪಿನಿಲ್ಲೇ ಫಿಕ್ಸ್ ಆದ್ರೆ ನಿನ್ನ ಸೊಸೆಯಲ್ಲಿ ಅವರೆಲ್ಲಿ ಇವರೆಲ್ಲಿ ಅಂತ ಕೇಳಿ ನನ್ನ ಪ್ರೇರಾಣ ತೆಗೀತದೆ. ಏನ್ಲ ಹೇಳೋದು ಇವಾಗ? ಅಯ್ಯೋ, ನನ್ಗಂತ ತಲೆ ಕೆಟ್ಟು ತಲೆ ನೋವು ಬಂದ್ಬಿಟ್ಟೈತೆ ನನಗಂತೂ. ಏನು ಮಾಡೋದು ಅಂತಲೇ ನಿಮಗೆ ಗೊತ್ತಾಯ್ತಿಲ್ಲ ನನಗಂತೂ. ಏನು ಮಾಡೋದಪ್ಪ ಇವಾಗ? ನಿಮ್ಮ ಅಪ್ಪಂಗೆ ಹೆಂಗಪ್ಪ ಉತ್ತರ ಕೊಡೋದು? ಜಮೀನಲ್ಲಿ ಮನೆ ಏನು ಮಾಡಿದೆ, ಮತ್ತೆ ಏನು ಉತ್ತರ ಕೊಡೋದು ಕಣ್ಮಗ ಇದಕ್ಕೆ? ನೀನೇ ತಾನೇ ಅತಿ ಬುದ್ಧಿವಂತೆ ಥರ ನಾನೆಲ್ಲ ಹೇಳ್ತೀನಿ ಬಿಡು ಮಗ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದು. ಸರಿಯಾಗಿ ಹೇಳ್ದಲ್ಲ ಇವಾಗ ಬಿಡು. ಇಂತಾನೆ ಏನೈತಿ ಹೇಳಕ್ಕಿನ? ಅಪ್ಪಂತಾಗ ತಗ್ಲಾಕಣದಂತೂ ಗ್ಯಾರಂಟಿ. ಧರ್ಮ್ ಡೇಟ್ ಅಂತೂ ಊರೆಲ್ಲ ಅಟ್ಟಾಡ್ಸ್ಕೊಂಡು ಹೊಡಿತದೆ ಕಣಮ್ಮ. ಅಯ್ಯೋ ದೇವ್ರೆ. ನೀವು ಬಿಸ್ನೆಸ್ ಮ್ಯಾನ್ ಅಲ್ವೇನ್ಲ? ಅಷ್ಟಾಗಿ ನಿಂದು ಲಕ್ಷ ಬರ್ತದಲ್ಲ, ಅವಾಗ ನಿಮ್ಮ ಅಪ್ಪಂಗೆ ತೋರಿಸಿದ್ರೆ ನಿಮ್ಮ ಅಪ್ಪ ಸುಮ್ಮನೆ ಆಯ್ತದೆ. ನೋಡಿ ಹೋಗೋಣ. ಏನು, ನಾನು ಬಿಸ್ನೆಸ್ ಮ್ಯಾನ ಮೂಟೆ ಹೊರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೆಂಗಪ್ಪ ಹೇಳಿ?